ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಪ್ರಕರಣ ಇದೀಗ SIT ತನಿಖೆ ಮಾಡ್ತಿದೆ. ಇದರ ನಡುವೆ ಇದೀಗ ಸೌಜನ್ಯ ಮಾವ ವಿಠಲ್ ಗೌಡರನ್ನ ವಿಚಾರಣೆ ಮಾಡ್ತಿದೆ. ಸ್ಥಳ ಮಹಾಜಾರ ಕರೆದುಕೊಂಡು ಹೋಗುವಾಗ ಅಲ್ಲಿ ಶವಗಳ ಪತ್ತೆ ಆಗಿದೆ, ವಾಮಾಚಾರ ನಡೆದಿದೆ. ಮತ್ತೊಂದು ಕಡೆ ತಿಮ್ರೋಡಿ ಮತ್ತು ಮಟ್ಟಣ್ಣವರು ಮಧ್ಯರಾತ್ರಿ SIT ಕಚೇರಿಗೆ ಹೋಗಿದ್ದಾರೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆಗೆ ಪತ್ರಕರ್ತ ಕಿರಿಕಿರ್ತಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಮತ್ತೊಂದು ಕಡೆ ಹೇಳಿಕೆಗಳು, ಶವ ನೋಡಿದ್ದೇನೆ, ವಾಮಾಚಾರ ಆಗಿದೆ. ಮತ್ತೊಂದು ಕಡೆ ತಿಮ್ರೋಡಿ ಮಟ್ಟಣ್ಣವರು ಏಕಾಏಕಿ SIT ಕಚೇರಿಗೆ ಹೋಗಿದ್ದಾರೆ. ಈ ಒಂದು ವಿಷಯಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಒದ್ದೊಳಗಾಕ್ಲಿ ಅವನ್ನ ವಿಠಲ್ ಗೌಡನ ಒದ್ದೊಳಗಾಕಿ ಇಲ್ಲಿ ಇಷ್ಟೆಲ್ಲ ಬಾಡಿಗಳಿದೆ, ಇಷ್ಟೆಲ್ಲ ಶವಗಳು ಬಿದ್ದಿದೆ ಅಂತ ನಿನಗೆ ಹೆಂಗೆ ಗೊತ್ತಾಯಿತು? ನೀನೇ ಮಾಡಿದ್ಯಾ? ನಿನ್ನ ಕಡೆಯವರು ಯಾರು ಮಾಡಿ ಹಾಕಿರೋದನ್ನ ನೀನು ನೋಡಿದ್ಯಾ? ಏನು ಇವ್ರ ಪ್ರಕಾರ ಏನಲ್ಲಿ ಧರ್ಮಸ್ಥಳದ ಆಡಳಿತ ಮಂಡಳಿಯವ್ರು ಬಂದು ವಾಮಾಚಾರ ಮಾಡಿ ಏನು ದೇಹಗಳನ್ನು ಬಿಟ್ಟು ಹೋದ್ರೇನಲ್ಲಿ? ಇವ್ರುಗಳು ಅವರು ಹೇಳುತ್ತಿರುವ ಸುಳ್ಳನ್ನು ಸತ್ಯ ಮಾಡುವ ಭರದಲ್ಲಿ ಯಾವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತಂದರೆ, ನಮಗೆ ನಾಳೆ ಕಾನೂನಾತ್ಮಕವಾಗಿ ಸಮಸ್ಯೆ ಆದರೂ ಪರವಾಗಿಲ್ಲ, ಜನಗಳ ಮೈಂಡ್ನಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಫಿಕ್ಸ್ ಮಾಡಬೇಕು ಅನ್ನುವ ಭರದಲ್ಲಿ ಇವರು ಹೇಳಿದ ಸುಳ್ಳುಗಳು ಒಂದೊಂದಲ್ಲ. ಇವರು ಟೈಮ್ ಲೈನ್ ನೋಡಿ, ಕಳೆದ 30 ವಾರಗಳಲ್ಲಿ ಇವರು ಹೇಳಿದ ಸುಳ್ಳುಗಳು ಸಮೀರನ ಸುಳ್ಳುಗಳಾಯಿತು, ಗಿರೀಶ್ ಮಟ್ಟಣ್ಣನವರ ಸುಳ್ಳುಗಳಾಯಿತು, ತಿಮರೋಡಿಯ ಸುಳ್ಳುಗಳಾಯಿತು, ಸುಜಾತಾ ಭಟ್ ಬಂದು ಹೇಳಿದ ಅನನ್ಯ ಭಟ್ ಸ್ಟೋರಿಯ ಸುಳ್ಳುಗಳಾಯಿತು. ಒಂದೆರಡಲ್ಲ ಇವರು ಮಾಡಿದ್ದು. ಜನರನ್ನು ನಂಬಿಸುವ ಭರದಲ್ಲಿ ಹೇಳಿದ್ರು ಸುಳ್ಳುಗಳ ಮೇಲೆ ಸುಳ್ಳು. ಬಟ್ ಇನ್ನೇನು ಮ್ಯಾಚ್ ಮುಗೀತಾ ಇದೆ, ಈಗ ಲಾಸ್ಟ್ 6 ಓವರಲ್ಲಿ ಒಂದು 80 ರನ್ ಬೇಕು, ಹೆಂಗಿದ್ರೂ ಸೋಲ್ತೀವಿ ಅಂತ ಗೊತ್ತಿದ್ದಾಗ ಎಷ್ಟಾಗತ್ತೆ ಅಷ್ಟು 6 ಹೊಡ್ಕೊಂಬಿಡೋಣ, ರನ್ ರೇಟ್ ಮ್ಯಾನೇಜ್ ಮಾಡೋಣ ಅನ್ನೋ ಹಾಗೆ ವಿಠಲ್ ಗೌಡನ ಈ ಹೊಸ ಸ್ಟೋರಿಯನ್ನು ತೊಗೊಂಬಂದಿದ್ದಾರೆ. ನೀವು ಪತ್ರಕರ್ತರಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಯಾವುದಾದ್ರೂ ಒಂದು ಕೇಸು ತನಿಖೆಯ ಹಂತದಲ್ಲಿದ್ದಾಗ ಯಾರಾದರೂ ಹೊರಗಡೆ ಬಂದು ಈ ಥರದ ಸ್ಟೇಟ್ಮೆಂಟ್ಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇವರು ಈ ಮಿಸ್ಟೇಕನ್ನು 2 ಸಲ ಮಾಡಿದ್ರು. ಒಂದು, ಚಿನ್ನಯ್ಯನನ್ನು ಕರ್ಕೊಂಡೋಗಿ ನ್ಯಾಷನಲ್ ಮೀಡಿಯಾದಲ್ಲಿ ಕೂರಿಸಿದ್ರು, ಇನ್ನೂ SITಯ ತನಿಖೆ ನಡೀತಾ ಇರುವಾಗಲೇ. ಅಟ್ ದ ಸೇಮ್ ಟೈಮ್ ಇವನಿಗೆ ಏನಷ್ಟು ಅರ್ಜೆಂಟ್ ಇತ್ತು ಗೊತ್ತಿಲ್ಲ ವಿಠಲ್ ಗೌಡನಿಗೆ. ಅವನು ಬಂದು ಮೊದಲ ಪಾಯಿಂಟಲ್ಲಿ 3 ಸಿಕ್ತು, ಸೆಕೆಂಡ್ ಪಾಯಿಂಟಲ್ಲಿ 5 ಸಿಕ್ತು, ಅಲ್ಲಿ ವಾಮಾಚಾರದ ಬಿಂದಿಗೆಗಳಿದ್ವು, ಕಳಶಗಳನ್ನು ನೋಡಿದೆ ಅಂತೆಲ್ಲ ಹೇಳ್ತಾನೆ. ನಾನು ಹೇಳೋದು, ಯಾರು ಇವನಿಗೆ ಅಧಿಕಾರವನ್ನು ಕೊಟ್ಟರು SIT ತನಿಖೆಯ ಸಂದರ್ಭದಲ್ಲಿ ಹೀಗೆ ಹೊರಗೆ ಬಂದು ಮಾಹಿತಿಯನ್ನು ಸೋರಿಕೆ ಮಾಡಲಿಕ್ಕೆ? ನೋಡಿ, ಇದು 2 ಥರದ ಪ್ಲ್ಯಾನ್ ಆಗಿರುತ್ತೆ. ಒಂದು, ಜನಗಳನ್ನು ಈಗಲೂ ಸಹಿತ ನಂಬಿಸುವ ಪ್ರಯತ್ನ, ನೋಡಿ ಅಲ್ಲಂಗಾಗಿದೆ ಅಂತ ನಂಬಿಸುವ ಪ್ರಯತ್ನ. ಎರಡನೇದು, ನಾಳೆ SIT ಇದಕ್ಕೆ ಪೂರಕವಾಗಿ ಮಾಹಿತಿಯನ್ನು ಕೊಡುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಏನೇನಾಗಿದೆ ಅದನ್ನೆಲ್ಲ ಈಗ ಸ್ಥಳ ಮಹಾಜರಿಗೆ ಹೋದಾಗ ಅಲ್ಲಿ ಪತ್ತೇನೇ ಆಗಿಲ್ಲ ಅಂತ ನಾವು ಅಂದ್ಕೊಳ್ಳೋಣ, ಅಲ್ಲಿ ಪತ್ತೇನೇ ಆಗಿರಲಿಲ್ಲ ಅಂತ ಅಂದ್ಕೊಳ್ಳೋಣ. ಪತ್ತೆ ಆಗಿಲ್ಲ ಅಂತೇಳಿ SIT ತನಿಖೆಯಲ್ಲಿ ಬರೆದ್ರೆ ಅವಾಗೇನಂತಾರೆ, ನೋಡಿ ವಿಠಲ್ ಗೌಡ ಬಂದು ಹೇಳಿದರು ಅಲ್ಲಿ ಸಿಕ್ಕಿತ್ತು ಅಂತ, ಇವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. SITನೂ ಬುಕ್ ಆಗಿಬಿಟ್ಟಿದೆ ಪ್ರಭಾವಿಗಳಿಗೆ, ನಾವು SIT ನಂಬಲ್ಲ. ಇವರು ಕೋರ್ಟ್ ನಂಬಿಲ್ಲ, CID ನಂಬಿಲ್ಲ, CBI ನಂಬಿಲ್ಲ, ಯಾರೂ ನಂಬಲ್ಲ ಇವರು. ಲಾಸ್ಟಿಗೆ SIT ಬಂದಾಗ ನಾವು ಸ್ವಾಗತ ಅಂದ್ವಿ, ಬಂದಿದೆ. ಈಗ SITಯ ತನಿಖೆಯ ಹಾದಿಯ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಈ ವಿಠಲ್ ಗೌಡ ಯಾಕೆ ಮಾಡಬೇಕು? ನಾನು ಹೇಳ್ತಾ ಇರೋದು, ಈಗ ಅವನು ಹೇಳೋದು, ಚಿನ್ನಯ್ಯನಿಗೆ ನಾನು ಬುರುಡೆ ತಂದು ಕೊಟ್ಟನಲ್ಲ, ಅದನ್ನು ಅಲ್ಲಿಂದನೇ ತೊಗೊಂಬಂದು ಕೊಟ್ಟೆ ಅನ್ನುವ ಅರ್ಥದಲ್ಲಿ ಮಾತಾಡ್ತಾ ಇದ್ದಾನಂತೆ. ಚಿನ್ನಯ್ಯನಿಗೆ ಬುರುಡೆಯನ್ನು ಅಲ್ಲಿಂದನೇ ತಂದು ಕೊಟ್ಟಿದ್ದು ಹೆಂಗಪ್ಪ ಅಂತಂದರೆ, ಚಿನ್ನಯ್ಯನೇ ನಂಗೆ ಹೇಳಿದ್ದ ಬಂಗ್ಲೆಗುಡ್ಡೆಯ ಆ ಭಾಗದಲ್ಲಿದೆ ಅಂತೇಳಿ. ಚಿನ್ನಯ್ಯ ಬಂಗ್ಲೆಗುಡ್ಡೆಯ ಆ ಭಾಗದಲ್ಲಿ ಈ ಬುರುಡೆಗಳಿದೆ, ಅಸ್ಥಿಪಂಜರಗಳಿದೆ ಅಂತ ಇವನಿಗೆ ಹೇಳಿದ ಮೇಲೆ, ಇವನು ಅಲ್ಲಿಂದಲೇ ತೊಗೊಂಡು ಹೋದ್ಮೇಲೆ ಆ ಮೂಳೆಗಳನ್ನು ಅಥವಾ ಆ ಬುರುಡೆಯನ್ನು ತೊಗೊಂಡು ಹೋದ್ಮೇಲೆ ಚಿನ್ನಯ್ಯನಿಗೆ ಮಾರ್ಕ್ ಮಾಡು ಅಂತ ಹೇಳಿದಾಗ ಆ ಸ್ಥಳವನ್ನು ಯಾಕೆ ಮಾರ್ಕ್ ಮಾಡಲಿಲ್ಲ? ಅಸ್ಥಿಪಂಜರವಿಲ್ಲದ 13 ಜಾಗಗಳಲ್ಲಿ ಅಗೆಯೋ ಬದಲು ಮೀಟ್ರ್ಗಟ್ಟಲೆ, ಅಡಿಗಟ್ಟಲೆ ಅಲ್ಲ ಮೀಟ್ರ್ಗಟ್ಟಲೆ ಅಗೆಯೋ ಬದಲು ಸ್ಟ್ರೈಟ್ ಅವೇ ಹೆಂಗಿದ್ರೂ ಒಂದು ಬುರುಡೆ ತಂದಿರುವ ಮತ್ತು ಅಲ್ಲಿ 7-8 ಅಸ್ಥಿಪಂಜರಗಳು ಬಿದ್ದಿರುವ, ರಾಶಿ ಮೂಳೆಗಳು ಬಿದ್ದಿರುವ ಜಾಗ ಚಿನ್ನಯ್ಯನಿಗೆ ಗೊತ್ತಿದೆ ಅನ್ನೋದಾದರೆ, ವಿಠಲ್ ಗೌಡಂಗೂ ಅದು ಗೊತ್ತಿತ್ತು ಅಂತಾದರೆ, ವಿಠಲ್ ಗೌಡ ಭೇಟಿ ಆಗ್ಬೋದಿತ್ತಲ್ಲ. ಯಾಕಂದರೆ ಚಿನ್ನಯ್ಯ ಇದ್ದಿದ್ದು ತಿಮರೋಡಿಯ ಮನೆಯಲ್ಲೇ. ಆಮೇಲೆ ಚಿನ್ನಯ್ಯ ಉಳ್ತಾ ಇದ್ದದ್ದನ್ನು ನಾನು ನೋಡಿದ್ದೀನಿ ಅಂತ ಹೇಳೋಕೆ ಬಂದಿದ್ದು ಇದೇ ವಿಠಲ್ ಗೌಡನ ತಮ್ಮ ಪುರಂದರಗೌಡ. ಸೊ ಪುರಂದರಗೌಡನಿಗಾದರೂ ಅಟ್ಲೀಸ್ಟ್ ಹೇಳ್ಬೋದಿತ್ತಲ್ಲ, ಪುರಂದರಗೌಡ ಹೋಗಿ ಹೇಳೋ, ಇಂಥ ಜಾಗದಲ್ಲಿ ತಂದಿದ್ನಲ್ಲ, ಅಲ್ಲಿ ಇನ್ನೂ ಸುಮಾರಿದೆ ಕಣೋ, ಯಾಕೆ ಸುಮ್ಮನೆ ಬೇರೆ ಕಡೆ ಅಗಿಸ್ತಾ ಇದ್ದೀರಾ, ಹೋಗಿ ಆ ಪಾಯಿಂಟಲ್ಲಿ ಆಗಿರಿ ಅಂತ. ಈಗ ಚಿನ್ನಯ್ಯ ತನ್ನಿಂದ ತಪ್ಪಾಗಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಾದ ಮೇಲೆ ಕೇಸಿನ ದಿಕ್ಕೇ ಮುಗೀತು ಅಂತ ಗೊತ್ತಾದ ಮೇಲೆ ಎಲ್ಲರನ್ನ ಕರೆದು SIT ತನಿಖೆಗೆ ಒಳಪಡಿಸ್ತಾ ಇರೋ ಸಂದರ್ಭದಲ್ಲಿ ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆ ಆಧಾರದ ಮೇಲೆ ವಿಠಲ್ ಗೌಡನನ್ನು ಕರೆದು ಎನ್ಕ್ವೈರಿ ಮಾಡಿದಾಗ ಈ ಹೊಸ ಕಥೆಯನ್ನು ಸೃಷ್ಟಿಸಿಕೊಂಡು ಇವಾಗ ಅದನ್ನು ವಿಡಿಯೋ ಶೂಟ್ ಮಾಡಿ ಬೇರೆ ಪೇಜ್ಗಳಲ್ಲಿ ಬಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ಜನರನ್ನು ನಾನು ಹೇಳೋದು, ಜನ ಇದನ್ನೂ ನಂಬಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಜನ ಇದನ್ನೂ ನಂಬ್ತಾರೆ. ನಮ್ಮ ಜನ ಎಷ್ಟು ಮಬ್ಬಾಗಿದ್ದಾರೆ ಅಂತಂದರೆ, ಅವರು ಹೇಳಿದ ಸುಳ್ಳುಗಳನ್ನೆಲ್ಲ ಎಷ್ಟು ಬೇಗ ಮರಿತಾ ಇದ್ದಾರೆ ಅಂತಂದರೆ, ಅವ್ರಿಗೆ ತಲೆಗೆ ಹೋಗ್ತಾನೆ ಇಲ್ಲ. ಈಗಲೂ ಸಹಿತ ನಾನೊಂದು ಸಿಂಪಲ್ ಪ್ರಶ್ನೆ ನಂದು ಈಗಲೂ ಹೇಳಿ, ಅದೇ ಜಾಗದಲ್ಲಿ ಚಿನ್ನಯ್ಯ ತೋರಿಸಿದ್ದೇ ಆಗಿದ್ದರೆ ಆ ಜಾಗದಲ್ಲಿ ಹೋಗಿ ಯಾಕೆ ಚಿನ್ನಯ್ಯ ಆಗಿಲಿಲ್ಲ? ಆಗದಿದ್ದರೆ ಇವತ್ತು ಅವ್ನು ಜೈಲಿಗೆ ಹೋಗೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಅಲ್ಲಿ ಅಷ್ಟು ಅಸ್ಥಿಪಂಜರಗಳನ್ನು ತೋರಿಸ್ಬಿಟ್ಟಿದ್ರೆ. ಆಮೇಲೆ
ಈ ಮನುಷ್ಯ ತುಂಬ ಪರ್ಫೆಕ್ಟಾಗಿ ಅದು ಗಂಡಸ್ತು ಹೆಂಗಸ್ತು ಮಗುದು ಅಂತ ಹೇಳುವ ಟ್ಯಾಲೆಂಟ್ ಇವನಿಗಿದೆ ಅಂತಾದರೆ, ಎಲುಬು ಇದೆ ಇಲ್ಲಿ, ಕಳಸ ಇದೆ ಅಂತ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಹಾಗಾದರೆ ಈ ಕೇಸ್ನಲ್ಲಿ ಈ ಕೊಲೆಯ ಈ ಅಸ್ಥಿಪಂಜರದ ಹಿಂದಿನ ಕೈವಾಡದಲ್ಲಿ ವಿಠ್ಠಲ್ಗೌಡನ ಪಾತ್ರ ಇರಬಹುದು. ಯಾಕಂದರೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ ಇದು ಮಗು ಇದೆ, ಇಷ್ಟಿದೆ, ಇಷ್ಟು ಅಸ್ಥಿಪಂಜರ ಇದೆ, ಯಾರು ಅಷ್ಟು ಪರ್ಫೆಕ್ಟಾಗಿ ಹೇಳಕ್ಕೆ ಸಾಧ್ಯ? ತಾನು ಮಾಡಿರಬೇಕು ಅಥವಾ ತಾನು ಮಾಡಿಸಿರ್ಬೇಕು. ಮತ್ತು ಸರ್ ಅದು ರಿಸರ್ವ್ ಫಾರೆಸ್ಟ್ ಅದು, ಅಲ್ಲಿ ಯಾರಿಗೂ ಹೋಗಂಗಿಲ್ಲ ಪರ್ಮಿಷನ್ ಇಲ್ಲದೆ. ಅಲ್ಲಿ ಹೋಗಿ ವಾಮಾಚಾರ ಆಗುತ್ತೆ, ಈ ಥರ ಆಗುತ್ತಂದರೆ ಅದು ಪರಿಸರ ಕಾಯ್ದೆ ಪ್ರಕಾರ ಅದು ಸಹ ಒಂದು ಕಡೆ ಅಫೆನ್ಸ್ ಅಂತ. ಈಗ ಸಿಕ್ಕಿರೋದು ರಿಸರ್ವ್ ಫಾರೆಸ್ಟ್ನಲ್ಲಿ. ಇದನ್ನು ಹೇಗೆ ಧರ್ಮಸ್ಥಳದ ಮೇಲೆ ಕಟ್ಟೋಕ್ಕೆ ಪ್ರಯತ್ನ ಪಡ್ತಾರೋ ನನಗೆ ಗೊತ್ತಿಲ್ಲ. ಆ್ಯಂಡ್ ರಿಸರ್ವ್ ಫಾರೆಸ್ಟ್ಗೆ ನುಗ್ಗೋದು ಇವ್ರಿಗೇನು ಹೊಸ್ತಲ್ಲ. ಈ ಜಯಂತಿಗೆ, ಈ ಯುನೈಟೆಡ್ ಮೀಡಿಯಾದ ಅಭಿಷೇಕಿಗೆ ರಿಸರ್ವ್ ಫಾರೆಸ್ಟ್ ಒಳಗೆ ನುಗ್ಕೊಂಡು ಹೋಗೋದು. ಈ ಅವನು ಇನ್ನೊಬ್ಬ ಅಜಯ್ ಅವರೆಲ್ಲ ಬೇಜಾನ್ ಸಲ ನುಗ್ಗಿದ್ದಾರೆ ರಿಸರ್ವ್ ಫಾರೆಸ್ಟ್ ಒಳಗೆ ನುಗ್ಗೋದು, ಅಲ್ಲೋಗಿ ಹುಡ್ಕೋದು ಅಸ್ಥಿಪಂಜರಗಳನ್ನು, ಅಲ್ಲೋಗಿ ಶವ ಹುಡ್ಕೋದು. ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾರೆ ಅವರು. ಅರಣ್ಯ ಇಲಾಖೆ ಕಡೆಯಿಂದನೂ ಅವ್ರ ಮೇಲೆ ಕಂಪ್ಲೇಂಟ್ ಆಗಿಲ್ಲ, ಪೊಲೀಸ್ ಇಲಾಖೆ ಕಡೆಯಿಂದನೂ ಅವ್ರ ಮೇಲೆ ಕಂಪ್ಲೇಂಟ್ ಆಗಿಲ್ಲ, SITನೂ ಅವ್ರನ್ನ ಕರೆದು ಅರೆಸ್ಟ್ ಮಾಡಿಲ್ಲ, ಆರಾಮಾಗಿದ್ದಾರೆ ಅವರು. ಸರಿಗೆ SIT ವಿಚಾರಣೆ ಕಡಿತಾರೆ ಬಿಡ್ತಾರೆ, ಮತ್ತು ವಿಚಾರಣೆ ಆದಮೇಲೆ ಮೀಡಿಯಾ ಬಂದು ಹೇಳಿಕೆ ಸಹ ನೀಡ್ತಾರೆ. ಇದು ತನಿಖೆ ಎಲ್ಲಿಗೆ ಹೋಗ್ತಿದೆ, ಯಾವ ರೀತಿ ಆಗ್ತಿದೆ ಅಂತ ಎಂಬುದು ಒಂದು ಕಡೆ ಜನಸಾಮಾನ್ಯ ಪ್ರಶ್ನೆ ಆಗಿದೆ ಸರ್. ಇಲ್ಲ, ಇವತ್ತಿನ ಯಾವುದೋ ಒಂದು ರಾಜ್ಯದ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಮಂದಗತಿಯಲ್ಲಿ ಸಾಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಮುಂಚೆ ಇದ್ದ ಸ್ಪೀಡ್ ಇಲ್ಲ. ಆಮೇಲೆ ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ, ಈಗ ಚಿನ್ನಯ್ಯನನ್ನು ಅವತ್ತು ಗಿರೀಶ್ ಮಟ್ಟಣ್ಣನವರು ನನ್ನ ಹತ್ರ ಕಳಿಸಿದ್ದು ಇದೇ ಗಿರೀಶ್ ಮಟ್ಟಣ್ಣನವರು ಅಂತೇಳಿ ಜಯಂತ್ ಓಪನಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅವನು SIT ತನಿಖೆಗೆ ಹೋಗ್ತಾನೆ, ತನಿಖೆಗೆ ಹೋಗಿ ಹೊರಗಡೆ ಬರ್ತಾ ನಗ್ತಾ ಬರ್ತಾನೆ ಖುಷಿಯಾಗಿ. ನನಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ಗುರು ಇವರೆಲ್ಲ ಮಾಡಿದ್ದು ಮಹಾ ಮೋಸ. ಅವತ್ತು ನಂಬಿಸಿದ್ದು ಸ್ಟ್ರೈಟ್ ಅವೇ ಅವನು ಬಂದು ಸುಪ್ರೀಂ ಕೋರ್ಟ್ನ ಲಾಯರ್ ಹತ್ರ ಹೋದ, ಅವನಿಗೆ ಏನು ಸ್ಟೇಟ್ಮೆಂಟ್ ಕೊಟ್ಟ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ನಮ್ಮನ್ನೆಲ್ಲ ನಂಬಿಸಿದವರು ಒಂದು ಷಡ್ಯಂತ್ರ ಮಾಡಿ ನೀಟಾಗಿ ಅವನನ್ನು ಅವ್ರ ಊರಿಂದ ಕರ್ಕೊಂಬಂದು ಅವನಿಗೆ ರೆಡಿ ಮಾಡಿಸಿ ಹಿಂಗೆ ಹೇಳಬೇಕು ಅಂತ ಹೇಳಿ ಅವನಿಗೊಂದು ಬುರುಡೆ ತಂದುಕೊಟ್ಟು ಇದನ್ನೆಲ್ಲ ಹೇಳಿದ ಆದಮೇಲೂ ಸಹಿತ ಇವತ್ತು ಅವರು ಆರಾಮಾಗಿ, ನಾನು ಹೇಳ್ತಾ ಇರೋದು ಅನನ್ಯ ಭಟ್ನ ಕೇಸ್ನಲ್ಲಿ ಸುಳ್ಳಿನ ಮೇಲೆ ಸುಳ್ಳು ಹೇಳಿದಂತಹ ಮಾಧ್ಯಮಗಳು ಇವತ್ತು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಅವ್ರಿಗೇನು ಮ್ಯಾಟ್ರೇ ಆಗಿಲ್ಲ ಅದು. ಸೊ ಹಾಗಾಗಿ SIT ತನಿಖೆ ವಿಚಾರದಲ್ಲಿ ನಮಗೂ ಸ್ಪಷ್ಟ. ಯಾಕಂದರೆ ಈಗ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ ಒಂದು 5 ಜನದ ಮೇಲೆ. ಇವ್ರಿಗೆ SIT ಮೂಲಗಳಿಂದ ಮಾಹಿತಿ ಅಂತೇಳಿ ಬೇನೇನೋ ಸುಳ್ಳು ಸುದ್ದಿಗಳನ್ನ ಹರಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ ಇವ್ರಿಗೆ ಮಾಹಿತಿ? ಕೊಡೋದಾದ್ರೆ ನಮಗೂ ಕೊಡಿ ಅಂತ. ಅದನ್ನು ಸಹಿತ ನಾವು ಸ್ವೀಕೃತಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರು. ಅವ್ರುಗಳಿಗೆ ನೋಟಿಸ್ ಹೋಗಿದೆಯಾ, ಅವ್ರನ್ನ ಕರೆದಿದ್ದಾರೆ. BJP ಶಾಸಕರಾದ ಸುರೇಶ್ ಕುಮಾರ್ ಅವರು ಇದೇ ಪ್ರಶ್ನೆ ಮಾಡಿದ್ದಾರೆ. SIT ತನಿಖೆ ಎಲ್ಲಿಗೆ ಹೋಗ್ತಿದೆ, ಏನಾಗ್ತಿದೆ? ಯಾರು ವಿಚಾರಣೆ ಮಾಡ್ತಾರೆ, ಹೊರಗಡೆ ಬಂದು ಹೇಳ್ತಾರೆ ಇಷ್ಟು ಶವಗಳು ಸಿಕ್ಕಿದ್ದಾವೆ, ಇಷ್ಟು ಮೂಳೆಗಳು ಸಿಕ್ಕಿದ್ದಾವೆ ಅಂತ. ಏನು ತನಿಖೆ ಆಗ್ತಿದೆ ಅಂತ ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ ಸರ್. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವುದೇ ತನಿಖೆ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆನ್ಷಿಯಲಿಟಿಯನ್ನು ಮೇಂಟೈನ್ ಮಾಡುತ್ತೆ. ಅಂದರೆ ಯಾವುದನ್ನು ಸಹಿತ ಯಾವುದೇ ಮಾಹಿತಿಯನ್ನು ಸೋರಿಕೆ ಆಗದೆ ಇರೋ ಹಾಗೆ ನೋಡಿಕೊಳ್ಳುವ ಹಾಗೆ ಟೀಮ್ ಕೆಲಸ ಮಾಡುತ್ತೆ. ಬಟ್ ಇಲ್ಲಿ ಯಾರು ವಿಚಾರಣೆಗೆ ಒಳಗಾಗ್ತಾರೋ ಅವರೇ ಹೊರಗಡೆ ಬಂದು ಮಾಹಿತಿಯನ್ನು ಕೊಡ್ತಾರೆ ಅಂತಾದರೆ, ವಿಚಾರಣೆಗೆ ಒಳಗಾಗ್ತಾನೆ SIT ಚಿನ್ನಯ್ಯ, ಅವನೇ ಬಂದು ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾನೆ. ವಿಚಾರಣೆಗೆ ಒಳಗಾಗ್ತಾನೆ ಜಯಂತು, ಹೊರಗಡೆ ಬಂದು ಅವ್ನು ಸ್ಟೇಟ್ಮೆಂಟ್ ಕೊಡ್ತಾನೆ. ವಿಠ್ಠಲ್ಗೌಡನ ಈ ವಿಚಾರಣೆ ಮಾಡ್ತಾನೆ, ಅವನು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ SIT ತನಿಖೆಯಲ್ಲಿ ಹೊರಬರಬೇಕಾದ ಅಂಶಗಳನ್ನು ಹೊರಗಡೆ ಬಂದು ಯಾರ್ಯಾರು ಇದರಲ್ಲಿ ವಿಟ್ನೆಸ್ ಅಂತಾನೋ, ಸಾಕ್ಷಿ ಅಂತಾನೋ, ಅಥವಾ ಅಕ್ಯೂಸ್ ಅಂತಾನೋ ಇದ್ದವರು ಅವ್ರುಗಳೇ ಹೊರಗಡೆ ಬಂದು ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. SITಗೆ ಏನು ಇದೆ ಮಾಡೋಕ್ಕೆ ಕೆಲಸ? ಇವರೇ ಹೊರಗಡೆ ಎಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದಿಂದ ಯಾರಾದರೂ ಇದರಿಂದ ಸೂತ್ರಧಾರರು ಅಂತ. ಅದನ್ನು ನಾವು ಹೇಳಲಿಕ್ಕೆ ಬರಲ್ಲ. ಸರ್ಕಾರ ಏನು ಹೇಳ್ತಾ ಇದೆ, ಗೃಹ ಇಲಾಖೆ ಏನು ಹೇಳ್ತಾ ಇದೆ, ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ, ಅವ್ರು ಬೇಕಾದ್ದು ಮಾಡಲಿ ಅಂತ ಬಿಟ್ಟಿದ್ದೀವಿ ಅಂತ. ಸೊ SITಯಲ್ಲೂ ತುಂಬ ಎಫಿಷಿಯೆಂಟ್ ಆಫೀಸರ್ಸ್ ಇದ್ದಾರೆ. ವಿ ಶುಡ್ ನಾಟ್ ಬ್ಲೇಮ್ ದೆಮ್. ಎಫಿಷಿಯೆಂಟ್ ಆಫೀಸರ್ಸ್ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಬಟ್ ಒತ್ತಡವಿಲ್ಲದೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ಇದರಲ್ಲಿ ನಿಜ ಬಣ್ಣಗಳು ಸಾಕಷ್ಟು ಬಯಲಾಗಲಿಕ್ಕಿದೆ, ಮುಖವಾಡಗಳು ಕಳಚಿ ಬೀಳಲಿಕ್ಕಿದೆ. ಇವತ್ತು ಮಾಧ್ಯಮದ ಎದುರುಗಡೆ ಕಳಚಿ ಬೀಳ್ತಿರುವ ಮುಖವಾಡಗಳ ಹೊರತಾಗಿಯೂ ಇನ್ನಷ್ಟು, ನನಗೆ ಅದೇ ಯಾವಾಗಲೂ ಹೇಳ್ತೀನಿ, ಇದರಲ್ಲಿ ಆ್ಯಕ್ಟರ್ಸ್ ನೋಡ್ತಾ ಇದ್ದೀವಿ, ಡೈರೆಕ್ಟರ್ಸ್ ನೋಡ್ತಾ ಇದ್ದೀವಿ, ಆದರೆ ಪ್ರೊಡ್ಯೂಸರ್ಗಳನ್ನು ಪತ್ತೆ ಹಚ್ಚಬೇಕಾಗಿದೆ ಅಂತ. ಆ ಪ್ರೊಡ್ಯೂಸರ್ಗಳು ಬರಬೇಕು. ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ತನಿಖೆ ಆಗಬೇಕಾದ್ರೆ SITಯಿಂದ ಪರಿಪೂರ್ಣವಾಗಿ ಹೊರಗೆ ಬರಲ್ಲ ಅಂತಾದರೆ ಇದನ್ನು NIA ತನಿಖೆಗೆ ನಾವೆಲ್ಲ ಆಗ್ರಹಿಸಬೇಕು. ಗಟ್ಟಿಯಾಗಿ NIA ಬರಬೇಕು, ಈ ತನಿಖೆಯನ್ನು ಸಂಪೂರ್ಣಗೊಳಿಸಿ ಇದರ ಹಿಂದಿರುವ ಷಡ್ಯಂತ್ರದ ಭಾಗವಾಗಿರುವ ಪ್ರತಿಯೊಬ್ಬರನ್ನು ಮುಖವಾಡವನ್ನು ತೆಗೆದು ಅವರನ್ನು ಜೈಲಿಗೆ ಕಟ್ಟಬೇಕು ಅಂತ ನಮ್ಮ ಆಸೆ. ಸರ್, ಇವತ್ತು ತಿಮ್ಮರುಡಿ ಮತ್ತು ಮಟ್ಟಣ್ಣವರು ಮತ್ತೆ SIT ಕಚೇರಿಗೆ ಬಂದಿದ್ದಾರೆ. ಆ ಒಂದು ವಿಷಯಕ್ಕೆ ಸರ್ ಗೊತ್ತಿಲ್ಲ, ಅವ್ರಿಗೆ ಕರೆದ್ರಾ ಅಥವಾ ಅವರೇ ಹೋದ್ರಾ ಅಥವಾ ಮೂಳೆ ಸಿಕ್ತು ಅನ್ನೋ ಖುಷಿಲಿ ಸಂಭ್ರಮಿಸಕ್ಕೆ ಹೋದ್ರಾ ನಮ್ಗೆ ಗೊತ್ತಿಲ್ಲ. ಅವರು ಈ ಕ್ಷಣಕ್ಕೆ ಅಲ್ಪ ಸಂತೋಷಿಗಳಾಗಿದ್ದಾರೆ. ಅಂದರೆ ಯಾವುದೇ ಒಂದು ನಿಮಗೆ ಇನ್ನೂ ನೆನಪಿರಲಿ, 6ನೇ ಪಾಯಿಂಟಲ್ಲಿ ಒಂದಿಷ್ಟು ಮೂಳೆ ಸಿಕ್ಕಿದ್ದ ದಿನ ನನಗೆ ಇನ್ನೂ ನೆನಪಿದೆ. ಗಿರೀಶ್ ಮಟ್ಟಣ್ಣ ಇವತ್ತು ಸೋಮವಾರ, ಶಿವನ ದಯೆ,
ಮೂಳೆ ಸಿಕ್ತು ಅಂತೆಲ್ಲ ಭಾಳ ಸಂತೋಷಪಟ್ಟಿದ್ರು. ಅಂಥದ್ರಲ್ಲಿ ನಿನ್ನೆ ಇವಾಗ ಸಿಕ್ಕಿರೋದು ಇದು ಯಾವ ಹಂತಕ್ಕೆ ದಿಕ್ಕು ತಿರುವನ್ನ ಪಡ್ಕೋಬೋದು ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ವಿಠ್ಠಲ್ ಗೌಡನ್ನೇ ಲಾಕ್ ಮಾಡ್ಬೋದು ಇದರಲ್ಲಿ, ಅವನ್ನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಇದು ಹಿಂಗೆ ಏನು ಅಂತ ಕೇಳ್ಬೋದು. ಬಟ್ ಒಂದಂತೂ ಸತ್ಯ, ಇವ್ರು ಏನೇ ತಿಪ್ಪರ್ ಲಗ ಹಾಕಿದ್ರು ಸಹಿತ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಯಾವುದೋ ಅಸ್ಥಿಪಂಜರ ಮೂಳೆ ಇಟ್ಕೊಂಡು ಶ್ರೀ ಕ್ಷೇತ್ರವನ್ನು ಮುಳುಗಿಸ್ಬಿಡ್ತೀವಿ, ಅದನ್ನು ಖಾಲಿ ಮಾಡಿಸ್ಬಿಡ್ತೀವಿ, ಅದನ್ನು JCBಯಿಂದ ಎತ್ತಿಸ್ಬಿಡ್ತೀವಿ ಅನ್ನುವ ಇವರ ಭ್ರಮೆ ಇದೆಯಲ್ಲ, ಅದಂತೂ ಯಾವತ್ತೂ ಸಿದ್ಧಿಸಲಾರ್ದು, ಸಾಧ್ಯವೇ ಇಲ್ಲ ಅದಕ್ಕೆ. ಸರ್, ಇದಿಷ್ಟು ಪತ್ರಕರ್ತ ಕಿರಿಕಿರಿತವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.